ರಾಜ್ಯದಲ್ಲಿ ಮಹಾನಗರ ಪಾಲಿಕೆಗಳ ಮುಷ್ಕರ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇವತ್ತಿಗೆ 4ನೇ ದಿನದ ಮುಷ್ಕರ. ಇಷ್ಟಾದ್ರೂ ಕೂಡ ಸರ್ಕಾರ ಇವರ ಬೇಡಿಕೆ ಈಡೇರಿಕೆಯತ್ತ ಮನಸ್ಸು ಮಾಡಿಲ್ಲ. ಈ ನಡುವೆ ರಿಪಬ್ಲಿಕ್ ಕನ್ನಡದ ಮುಂದೆ ಮಹಾನಗರ ಪಾಲಿಕೆ ನೌಕರರು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ರಾಜ್ಯದ 10 ಮಹಾನಗರ ಪಾಲಿಕಾ ನೌಕರರು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಕಳೆದ 4 ದಿನಗಳಿಂದಲೂ ಕೂಡ ಮುಷ್ಕರವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಆದರೆ ಇದುವರೆಗೂ ಕೂಡ ರಾಜ್ಯ ಸರ್ಕಾರದ ಯಾವೊಬ್ಬ ಪ್ರತಿನಿಧಿಯಾಗಲಿ ಯಾವೊಬ್ಬ ಅಧಿಕಾರಿಗಳಾಗಲಿ ಕೂಡ ಬಂದು ಅವರ ಸಮಸ್ಯೆಗಳನ್ನ ಕೇಳುವಂತ ಕೆಲಸವನ್ನು ಕೂಡ ಮಾಡಿಲ್ಲ. ಅದೇ ರೀತಿಯಾಗಿ ತುಮಕೂರಿನ ಮಹಾನಗರ ಪಾಲಿಕೆಯಲ್ಲೂ ಕೂಡ ಮಹಾನಗರ ಪಾಲಿಕೆ ನೌಕರರು ಕಳೆದ 4 ದಿನಗಳಿಂದಲೂ ಕೂಡ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಿ ಅಂದ್ರೆ ಸಾಮೂಹಿಕ ರಜೆಯನ್ನ ಕಚೇರಿಗೆ ಹಾಕಿ ಮುಷ್ಕರವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಸರ್, ಈಗ ನೀವು ಪ್ರತಿಭಟನೆ 3ನೇ ದಿನ ಮುಗಿದು 4ನೇ ದಿನಕ್ಕೆ ಕಾಲಿಟ್ಟಿದೆ. ನಮಸ್ಕಾರ. ಈಗೇನು ನಾವು 3 ದಿನ ಪೂರ್ಣಗೊಳಿಸಿ ನಮ್ಮ ಮುಷ್ಕರನ 4ನೇ ದಿನಕ್ಕೆ ಈಗ ಚಾಲನೆ ಕೊಟ್ಟಿದ್ದೀವಿ. ಈಗ 3 ಗಂಟೆಗೆ ಇವತ್ತು ನಮಗೆ ಏನು ಡೈರೆಕ್ಟ್ರು ಸೆಕ್ರೆಟರಿಯೇಟ್ ಆಫೀಸಲ್ಲಿ ಒಂದು ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಏನು ನಿರ್ಣಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇದು ಮಾಡಿ ಅದಾದ ನಂತರ ನಾವು ನಿರ್ಣಯನ ಕೈಗೊಳ್ತೀವಿ. ಸಭೆಯಲ್ಲಿ ಏನು ಪಾಸಿಟಿವ್ ಆಗಿ ಬಂದ್ರೆ ಮಾತ್ರ ನಾವು ಇದು ಮಾಡ್ತೀವಿ. ಇಲ್ಲ ಅಂದ್ರೆ ಈಗ ಆಲ್ರೆಡಿ ನಾವು ಚರ್ಚೆ ಮಾಡಿದ್ದೀವಿ. ತುಮಕೂರಿಂದ ಎಲ್ಲ 10 ಮಹಾನಗರ ಪಾಲಿಕೆಯ ಅಧಿಕಾರಿ ಮತ್ತು ನೌಕರರು ಸೇರಿ ತುಮಕೂರಿಂದ ಕಾಲ್ನಡಿಗೆ ಮೂಲಕ ವಿಧಾನಸೌಧ ಚಲೋ ಜಾಥಾನ ಇಟ್ಕೋಬೇಕಂತೇಳಿ ಈಗ ಆಲ್ರೆಡಿ ನಿರ್ಧಾರ ಮಾಡಿದ್ದೀವಿ. ಕಾಲ್ನಡಿಗೆ ಜಾಥಾ ಅಂತಂದ್ರೆ ಅಂದ್ರೆ ತುಮಕೂರು ಮಹಾನಗರ ಪಾಲಿಕೆ ನೌಕರರು ಮಾತ್ರನಾ ಇಲ್ಲ ಹೇಗೆ? ಇಲ್ಲ, 10 ಮಹಾನಗರ ಪಾಲಿಕೆ ನೌಕರರು ಕೂಡ ಇಲ್ಲಿಗೆ ಬಂದು ತುಮಕೂರಿಗೆ ಬಂದು ತುಮಕೂರಿಂದ ಕಾಲ್ನಡಿಗೆಯಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಎಲ್ಲರೂ ಕೂಡ ಸೇರಿ ಒಟ್ಟಾಗಿ ಹೋಗ್ತೀವಿ ಅಲ್ಲಿಗೆ. ಅಂದ್ರೆ ತಮ್ಮ ಬೇಡಿಕೆಗಳನ್ನ ಈಡೇರಿಸೋವರೆಗೂ ತಾವು ಕರ್ತವ್ಯ ನಿರ್ವಹಿಸಲ್ಲ ಅಂತ ಒಂದು ಶಪಥ ಮಾಡಿದೆ. ಖಂಡಿತ ನಮ್ಮ ಬೇಡಿಕೆ ಈಡೇರೋವರೆಗೂ ಯಾವುದೇ ರೀತಿ ನಾವು ಮುಷ್ಕರನ್ ಕೈ ಬಿಡೋ ಮಾತೇ ಇಲ್ಲ. ಅಂದ್ರೆ ಸುಮಾರು ಎಷ್ಟು ಜನ ಇಲ್ಲಿಗೆ ಬರ್ಬೋದು ಸರ್ ನೌಕರರು? ಅಂದ್ರೆ ಎಷ್ಟು ಜನ ಪ್ಲಾನ್ ಮಾಡ್ಕೊಂಡಿದ್ರ? ಈಗ ನಾವು ನಮ್ಮ ಪಾಲಿಕೆಯಿಂದ 550-600 ಜನ ಇದ್ದೀವಿ. ಇದರ ಜೊತೆಗೆ ಇತರೆ 9 ಮಹಾನಗರ ಪಾಲಿಕೆಯವರು ಸೇರಿ 1,500-2,000 ಜನ ಕಾಲ್ನಡಿಗೆಯಲ್ಲಿ ಜಾಥಾ ಹೋಗ್ಬೇಕಂತ ಈಗ ಆಲ್ರೆಡಿ ನಾವು ನಿರ್ಧಾರ ಮಾಡಿದೀವಿ. ಅದನ್ನ ಡೇಟ್ ಮಾತ್ರ ನಾವು ಇದು ಮಾಡಿಲ್ಲ. ಏನು ಇವತ್ತಿನ ಸಭೆ ನೋಡಿಕೊಂಡು 3 ಗಂಟೆಯಲ್ಲಿ ನಡೀತಕ್ಕಂಥ ಸಭೆ ನೋಡಿಕೊಂಡು ನಾವು ನಿರ್ಧಾರನ ಕೈಗೊಳ್ತೀವಿ. ಅಂದ್ರೆ ಸಭೆ ಯಾರ ನೇತೃತ್ವದಲ್ಲಿದೆ ಸರ್? ಸಭೆ ನಮ್ಮ ಮುಖ್ಯ ಕಾರ್ಯದರ್ಶಿ ಇವರು ಚೀಫ್ ಸೆಕ್ರೆಟರಿ ಮತ್ತೆ ನಮ್ಮ ಇಲಾಖೆ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ನಡೀತದೆ. ಪ್ರತಿಭಟನಾಕಾರ ಮಾತಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್. ರಾಜ್ಯದಲ್ಲಿ ಮಹಾನಗರ ಪಾಲಿಕೆಗಳ ಮುಷ್ಕರ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇವತ್ತಿಗೆ 4ನೇ ದಿನದ ಮುಷ್ಕರ. ಇಷ್ಟಾದ್ರೂ ಕೂಡ ಸರ್ಕಾರ ಇವರ ಬೇಡಿಕೆ ಈಡೇರಿಕೆಯತ್ತ ಮನಸ್ಸು ಮಾಡಿಲ್ಲ. ಈ ನಡುವೆ ರಿಪಬ್ಲಿಕ್ ಕನ್ನಡದ ಮುಂದೆ ಮಹಾನಗರ ಪಾಲಿಕೆ ನೌಕರರು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ರಾಜ್ಯದ 10 ಮಹಾನಗರ ಪಾಲಿಕಾ ನೌಕರರು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಕಳೆದ 4 ದಿನಗಳಿಂದಲೂ ಕೂಡ ಮುಷ್ಕರವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಆದರೆ ಇದುವರೆಗೂ ಕೂಡ ರಾಜ್ಯ ಸರ್ಕಾರದ ಯಾವೊಬ್ಬ ಪ್ರತಿನಿಧಿಯಾಗಲಿ ಯಾವೊಬ್ಬ ಅಧಿಕಾರಿಗಳಾಗಲಿ ಕೂಡ ಬಂದು ಅವರ ಸಮಸ್ಯೆಗಳನ್ನ ಕೇಳುವಂತ ಕೆಲಸವನ್ನು ಕೂಡ ಮಾಡಿಲ್ಲ. ಅದೇ ರೀತಿಯಾಗಿ ತುಮಕೂರಿನ ಮಹಾನಗರ ಪಾಲಿಕೆಯಲ್ಲೂ ಕೂಡ ಮಹಾನಗರ ಪಾಲಿಕೆ ನೌಕರರು ಕಳೆದ 4 ದಿನಗಳಿಂದಲೂ ಕೂಡ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಿ ಅಂದ್ರೆ ಸಾಮೂಹಿಕ ರಜೆಯನ್ನ ಕಚೇರಿಗೆ ಹಾಕಿ ಮುಷ್ಕರವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಸರ್, ಈಗ ನೀವು ಪ್ರತಿಭಟನೆ 3ನೇ ದಿನ ಮುಗಿದು 4ನೇ ದಿನಕ್ಕೆ ಕಾಲಿಟ್ಟಿದೆ. ನಮಸ್ಕಾರ. ಈಗೇನು ನಾವು 3 ದಿನ ಪೂರ್ಣಗೊಳಿಸಿ ನಮ್ಮ ಮುಷ್ಕರನ 4ನೇ ದಿನಕ್ಕೆ ಈಗ ಚಾಲನೆ ಕೊಟ್ಟಿದ್ದೀವಿ. ಈಗ 3 ಗಂಟೆಗೆ ಇವತ್ತು ನಮಗೆ ಏನು ಡೈರೆಕ್ಟ್ರು ಸೆಕ್ರೆಟರಿಯೇಟ್ ಆಫೀಸಲ್ಲಿ ಒಂದು ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಏನು ನಿರ್ಣಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇದು ಮಾಡಿ ಅದಾದ ನಂತರ ನಾವು ನಿರ್ಣಯನ ಕೈಗೊಳ್ತೀವಿ. ಸಭೆಯಲ್ಲಿ ಏನು ಪಾಸಿಟಿವ್ ಆಗಿ ಬಂದ್ರೆ ಮಾತ್ರ ನಾವು ಇದು ಮಾಡ್ತೀವಿ. ಇಲ್ಲ ಅಂದ್ರೆ ಈಗ ಆಲ್ರೆಡಿ ನಾವು ಚರ್ಚೆ ಮಾಡಿದ್ದೀವಿ. ತುಮಕೂರಿಂದ ಎಲ್ಲ 10 ಮಹಾನಗರ ಪಾಲಿಕೆಯ ಅಧಿಕಾರಿ ಮತ್ತು ನೌಕರರು ಸೇರಿ ತುಮಕೂರಿಂದ ಕಾಲ್ನಡಿಗೆ ಮೂಲಕ ವಿಧಾನಸೌಧ ಚಲೋ ಜಾಥಾನ ಇಟ್ಕೋಬೇಕಂತೇಳಿ ಈಗ ಆಲ್ರೆಡಿ ನಿರ್ಧಾರ ಮಾಡಿದ್ದೀವಿ. ಕಾಲ್ನಡಿಗೆ ಜಾಥಾ ಅಂತಂದ್ರೆ ಅಂದ್ರೆ ತುಮಕೂರು ಮಹಾನಗರ ಪಾಲಿಕೆ ನೌಕರರು ಮಾತ್ರನಾ ಇಲ್ಲ ಹೇಗೆ? ಇಲ್ಲ, 10 ಮಹಾನಗರ ಪಾಲಿಕೆ ನೌಕರರು ಕೂಡ ಇಲ್ಲಿಗೆ ಬಂದು ತುಮಕೂರಿಗೆ ಬಂದು ತುಮಕೂರಿಂದ ಕಾಲ್ನಡಿಗೆಯಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಎಲ್ಲರೂ ಕೂಡ ಸೇರಿ ಒಟ್ಟಾಗಿ ಹೋಗ್ತೀವಿ ಅಲ್ಲಿಗೆ. ಅಂದ್ರೆ ತಮ್ಮ ಬೇಡಿಕೆಗಳನ್ನ ಈಡೇರಿಸೋವರೆಗೂ ತಾವು ಕರ್ತವ್ಯ ನಿರ್ವಹಿಸಲ್ಲ ಅಂತ ಒಂದು ಶಪಥ ಮಾಡಿದೆ. ಖಂಡಿತ ನಮ್ಮ ಬೇಡಿಕೆ ಈಡೇರೋವರೆಗೂ ಯಾವುದೇ ರೀತಿ ನಾವು ಮುಷ್ಕರನ್ ಕೈ ಬಿಡೋ ಮಾತೇ ಇಲ್ಲ. ಅಂದ್ರೆ ಸುಮಾರು ಎಷ್ಟು ಜನ ಇಲ್ಲಿಗೆ ಬರ್ಬೋದು ಸರ್ ನೌಕರರು? ಅಂದ್ರೆ ಎಷ್ಟು ಜನ ಪ್ಲಾನ್ ಮಾಡ್ಕೊಂಡಿದ್ರ? ಈಗ ನಾವು ನಮ್ಮ ಪಾಲಿಕೆಯಿಂದ
550-600 ಜನ ಇದ್ದೀವಿ. ಇದರ ಜೊತೆಗೆ ಇತರೆ 9 ಮಹಾನಗರ ಪಾಲಿಕೆಯವರು ಸೇರಿ ಒಂದು 1,500-2,000 ಜನ ಕಾಲ್ನಡಿಗೆಯಲ್ಲಿ ಜಾಥಾ ಹೋಗ್ಬೇಕಂತ ಈಗ ಆಲ್ರೆಡಿ ನಾವು ನಿರ್ಧಾರ ಮಾಡಿದೀವಿ. ಅದನ್ನ ಡೇಟ್ ಮಾತ್ರ ನಾವು ಇದು ಮಾಡಿಲ್ಲ. ಏನು ಇವತ್ತಿನ ಸಭೆ ನೋಡಿಕೊಂಡು 3 ಗಂಟೆಯಲ್ಲಿ ನಡೀತಕ್ಕಂಥ ಸಭೆ ನೋಡಿಕೊಂಡು ನಾವು ನಿರ್ಧಾರನ ಕೈಗೊಳ್ತೀವಿ. ಸಭೆ ಯಾರ ನೇತೃತ್ವದಲ್ಲಿದೆ ಸರ್? ಸಭೆ ನಮ್ಮ ಮುಖ್ಯ ಕಾರ್ಯದರ್ಶಿ ಇವರು ಚೀಫ್ ಸೆಕ್ರೆಟರಿ ಮತ್ತೆ ನಮ್ಮ ಇಲಾಖೆ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ನಡೀತದೆ. ಪ್ರತಿಭಟನಾಕಾರ ಮಾತಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಜ್ಯದಲ್ಲಿ ಮಹಾನಗರ ಪಾಲಿಕೆಗಳ ಮುಷ್ಕರ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇವತ್ತಿಗೆ 4ನೇ ದಿನದ ಮುಷ್ಕರ. ಇಷ್ಟಾದ್ರೂ ಕೂಡ ಸರ್ಕಾರ ಇವರ ಬೇಡಿಕೆ ಈಡೇರಿಕೆಯತ್ತ ಮನಸ್ಸು ಮಾಡಿಲ್ಲ. ಈ ನಡುವೆ ರಿಪಬ್ಲಿಕ್ ಕನ್ನಡದ ಮುಂದೆ ಮಹಾನಗರ ಪಾಲಿಕೆ ನೌಕರರು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ರಾಜ್ಯದ 10 ಮಹಾನಗರ ಪಾಲಿಕಾ ನೌಕರರು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಕಳೆದ 4 ದಿನಗಳಿಂದಲೂ ಕೂಡ ಮುಷ್ಕರವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಆದರೆ ಇದುವರೆಗೂ ಕೂಡ ರಾಜ್ಯ ಸರ್ಕಾರದ ಯಾವೊಬ್ಬ ಪ್ರತಿನಿಧಿ ಆಗಲಿ ಯಾವೊಬ್ಬ ಅಧಿಕಾರಿಗಳಾಗಲಿ ಕೂಡ ಬಂದು ಅವರ ಸಮಸ್ಯೆಗಳನ್ನ ಕೇಳುವಂತ ಕೆಲಸವನ್ನು ಕೂಡ ಮಾಡಿಲ್ಲ. ಅದೇ ರೀತಿಯಾಗಿ ತುಮಕೂರಿನ ಮಹಾನಗರ ಪಾಲಿಕೆಯಲ್ಲೂ ಕೂಡ ಮಹಾನಗರ ಪಾಲಿಕೆ ನೌಕರರು ಕಳೆದ 4 ದಿನಗಳಿಂದಲೂ ಕೂಡ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಿ ಅಂದ್ರೆ ಸಾಮೂಹಿಕ ರಜೆಯನ್ನ ಕಚೇರಿಗೆ ಹಾಕಿ ಮುಷ್ಕರವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಸರ್, ಈಗ ನೀವು ಪ್ರತಿಭಟನೆ 3ನೇ ದಿನ ಮುಗಿದು 4ನೇ ದಿನಕ್ಕೆ ಕಾಲಿಟ್ಟಿದೆ. ನಮಸ್ಕಾರ. ಈಗೇನು ನಾವು 3 ದಿನ ಪೂರ್ಣಗೊಳಿಸಿ ನಮ್ಮ ಮುಷ್ಕರನ 4ನೇ ದಿನಕ್ಕೆ ಈಗ ಚಾಲನೆ ಕೊಟ್ಟಿದ್ದೀವಿ. ಈಗ 3 ಗಂಟೆಗೆ ಇವತ್ತು ನಮಗೆ ಏನು ಡೈರೆಕ್ಟರು ಸೆಕ್ರೆಟರಿಯೇಟ್ ಆಫೀಸಲ್ಲಿ ಒಂದು ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಏನು ನಿರ್ಣಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇದು ಮಾಡಿ ಅದಾದ ನಂತರ ನಾವು ನಿರ್ಣಯನ ಕೈಗೊಳ್ತೀವಿ. ಸಭೆಯಲ್ಲಿ ಏನು ಪಾಸಿಟಿವ್ ಆಗಿ ಬಂದ್ರೆ ಮಾತ್ರ ನಾವು ಇದು ಮಾಡ್ತೀವಿ. ಇಲ್ಲ ಅಂದ್ರೆ ಈಗ ಆಲ್ರೆಡಿ ನಾವು ಚರ್ಚೆ ಮಾಡಿದ್ದೀವಿ. ತುಮಕೂರಿಂದ ಎಲ್ಲ 10 ಮಹಾನಗರ ಪಾಲಿಕೆಯ ಅಧಿಕಾರಿ ಮತ್ತು ನೌಕರರು ಸೇರಿ ತುಮಕೂರಿಂದ ಕಾಲ್ನಡಿಗೆ ಮೂಲಕ ವಿಧಾನಸೌಧ ಚಲೋ ಜಾಥಾನ ಇಟ್ಕೋಬೇಕಂತೇಳಿ ಈಗ ಆಲ್ರೆಡಿ ನಿರ್ಧಾರ ಮಾಡಿದ್ದೀವಿ. ಕಾಲ್ನಡಿಗೆ ಜಾಥಾ ಅಂತಂದ್ರೆ ಅಂದ್ರೆ ತುಮಕೂರು ಮಹಾನಗರ ಪಾಲಿಕೆ ನೌಕರರು ಮಾತ್ರನಾ ಇಲ್ಲ ಹೇಗೆ? ಇಲ್ಲ, 10 ಮಹಾನಗರ ಪಾಲಿಕೆ ನೌಕರರು ಕೂಡ ಇಲ್ಲಿಗೆ ಬಂದು ತುಮಕೂರಿಗೆ ಬಂದು ತುಮಕೂರಿಂದ ಕಾಲ್ನಡಿಗೆಯಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಎಲ್ಲರೂ ಕೂಡ ಸೇರಿ ಒಟ್ಟಾಗಿ ಹೋಗ್ತೀವಿ ಅಲ್ಲಿಗೆ. ಅಂದ್ರೆ ತಮ್ಮ ಬೇಡಿಕೆಗಳನ್ನ ಈಡೇರಿಸೋವರೆಗೂ ತಾವು ಕರ್ತವ್ಯ ನಿರ್ವಹಿಸಲ್ಲ ಅಂತ ಒಂದು ಶಪಥ ಮಾಡಿದ್ದೀವಿ. ಖಂಡಿತ ನಮ್ಮ ಬೇಡಿಕೆ ಈಡೇರೋವರೆಗೂ ಯಾವುದೇ ರೀತಿ ನಾವು ಮುಷ್ಕರನ್ ಕೈ ಬಿಡೋ ಮಾತೇ ಇಲ್ಲ. ಅಂದ್ರೆ ಸುಮಾರು ಎಷ್ಟು ಜನ ಇಲ್ಲಿಗೆ ಬರ್ಬೋದು ಸರ್ ನೌಕರರು? ಅಂದ್ರೆ ಎಷ್ಟು ಜನ ಪ್ಲಾನ್ ಮಾಡ್ಕೊಂಡಿದ್ರ? ಈಗ ನಾವು ನಮ್ಮ ಪಾಲಿಕೆಯಿಂದ 550-600 ಜನ ಇದ್ದೀವಿ. ಇದರ ಜೊತೆಗೆ ಇತರೆ 9 ಮಹಾನಗರ ಪಾಲಿಕೆಯವರು ಸೇರಿ ಒಂದು 1,500-2,000 ಜನ ಕಾಲ್ನಡಿಗೆಯಲ್ಲಿ ಜಾಥಾ ಹೋಗ್ಬೇಕಂತ ಈಗ ಆಲ್ರೆಡಿ ನಾವು ನಿರ್ಧಾರ ಮಾಡಿದೀವಿ. ಅದನ್ನ ಡೇಟ್ ಮಾತ್ರ ನಾವು ಇದು ಮಾಡಿಲ್ಲ. ಏನು ಇವತ್ತಿನ ಸಭೆ ನೋಡಿಕೊಂಡು 3 ಗಂಟೆಯಲ್ಲಿ ನಡೀತಕ್ಕಂಥ ಸಭೆ ನೋಡಿಕೊಂಡು ನಾವು ನಿರ್ಧಾರನ ಕೈಗೊಳ್ತೀವಿ. ಅಂದ್ರೆ ಸಭೆ ಯಾರ ನೇತೃತ್ವದಲ್ಲಿದೆ ಸರ್? ಸಭೆ ನಮ್ಮ ಮುಖ್ಯ ಕಾರ್ಯದರ್ಶಿ ಇವರು ಚೀಫ್ ಸೆಕ್ರೆಟರಿ ಮತ್ತೆ ನಮ್ಮ ಇಲಾಖೆ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ನಡೀತದೆ. ಪ್ರತಿಭಟನಾಕಾರ ಮಾತಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಜ್ಯದಲ್ಲಿ ಮಹಾನಗರ ಪಾಲಿಕೆಗಳ ಮುಷ್ಕರ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇವತ್ತಿಗೆ 4ನೇ ದಿನದ ಮುಷ್ಕರ. ಇಷ್ಟಾದ್ರೂ ಕೂಡ ಸರ್ಕಾರ ಇವರ ಬೇಡಿಕೆ ಈಡೇರಿಕೆಯತ್ತ ಮನಸ್ಸು ಮಾಡಿಲ್ಲ. ಈ ನಡುವೆ ರಿಪಬ್ಲಿಕ್ ಕನ್ನಡದ ಮುಂದೆ ಮಹಾನಗರ ಪಾಲಿಕೆ ನೌಕರರು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ರಾಜ್ಯದ 10 ಮಹಾನಗರ ಪಾಲಿಕಾ ನೌಕರರು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಕಳೆದ 4 ದಿನಗಳಿಂದಲೂ ಕೂಡ ಮುಷ್ಕರವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಆದರೆ ಇದುವರೆಗೂ ಕೂಡ ರಾಜ್ಯ ಸರ್ಕಾರದ ಯಾವೊಬ್ಬ ಪ್ರತಿನಿಧಿ ಆಗಲಿ ಯಾವೊಬ್ಬ ಅಧಿಕಾರಿಗಳಾಗಲಿ ಕೂಡ ಬಂದು ಅವರ ಸಮಸ್ಯೆಗಳನ್ನ ಕೇಳುವಂತ ಕೆಲಸವನ್ನು ಕೂಡ ಮಾಡಿಲ್ಲ. ಅದೇ ರೀತಿಯಾಗಿ ತುಮಕೂರಿನ ಮಹಾನಗರ ಪಾಲಿಕೆಯಲ್ಲೂ ಕೂಡ ಮಹಾನಗರ ಪಾಲಿಕೆ